ಟ್ರಾನ್ಸ್ಫರ್ ಆಗಿ ಅವ್ರ ಊರ ಕಡೆ ಹೋಗಿ ಅವರು ರಿಟೈರ್ಡ್ ಆಗಿದ್ದಾರೆ. ದಿನ ಕರ್ನಾಟಕ ರಸ್ತೆ ರಾಜ್ಯ ಸಾರಿಗೆ ಸಂಸ್ಥೆ ಚಿಕ್ಕೋಡಿ ವಿಭಾಗ ಸಂಕೇಶ್ವರ ಘಟಕದಿಂದ ನಮ್ಮ ಘಟಕ ವ್ಯವಸ್ಥಾಪಕರು ಸುಮಾರು 30 ವರ್ಷ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಇವತ್ತು ನಿವೃತ್ತರಾಗ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಘಟಕದ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದ ಶ್ರೀ ಬನಟ್ಟಿ ಸರ್ ಅವರು ಅಧ್ಯಕ್ಷತೆ ವಹಿಸಿಕೊಳ್ಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅವರಿಗೆ ನಮ್ಮ ಕಾಗವಾಡೆ ಕೇರೂರು ವಾಡಿ, ಚಿಕ್ಕೋಡಿ ಹತ್ರ ಕೇರೂರು ಇದೆ, ಕೇರೂರು ವಾಡಿಯನ್ನು ಒಕ್ಕಲುತನದ ಕುಟುಂಬದವರು. ಇವರು ಎಜುಕೇಶನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಟ್ ಚನ್ನಪಟ್ಟಣ, ಬೆಂಗಳೂರು ಡಿಸ್ಟಿಕ್ ಅಲ್ಲಿ ಅವರು ಡಿಪ್ಲೊಮಾ ಮಾಡಿದರು. ತಾಯಿಯವರು ಗೌರವಾಯಿಯವರು, ಹೆಂಡತಿ ರೇಖಾ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಮಗಳು ಪ್ರಿಯಾಂಕಾ BE/C ಡಿಗ್ರಿಯನ್ನು ಪಡೆದಿದ್ದಾರೆ. ಅಳಿಯ ಸಾಫ್ಟ್ವೇರ್ ಇಂಜಿನಿಯರ್, ವಿಪ್ರೋ ಕಂಪನಿಯಲ್ಲಿ ಅವರು ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಮಗ ಪ್ರವೀಣ್ BE ಮೆಕ್ಯಾನಿಕಲ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಅವರ ಅಣ್ಣವರು ಸಹೋದರ ನಾರಾಯಣ್, ಅವರ ಮಗಳು ಪೂಜಾಶ್ರೀ BE ಕಂಪ್ಯೂಟರ್ ಸೈನ್ಸ್, ಅವರು ಕೂಡ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ, ಇನ್ಫೋಸಿಸ್ ಕಂಪನಿ ಬೆಂಗಳೂರು. ಮಗ ಪ್ರಮೋದ್ BE ಇನ್ ಅಗ್ರಿಕಲ್ಚರ್ ಬೆಂಗಳೂರು ಕರ್ನಾಟಕ ಬ್ಯಾಂಕ್ ಆಫ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಗಳು ಪೂರ್ಣಿಮಾ BSc. ಇದೆಲ್ಲ ನೋಡಿದಾಗ ಈ ಹೆಸರುಗಳೆಲ್ಲ ನೋಡ್ರಿ TD ಸ್ಟಾರ್ಟ್ ಆಗಿದೆ. ಪ್ರಿಯಾಂಕಾ, ಪ್ರವೀಣ್, ಪೂಜಾಶ್ರೀ, ಪ್ರಮೋದ್, ಪೂರ್ಣಿಮಾ ವಿಶೇಷವಾದ ಹೆಸರುಗಳು. ಯಾಕ್ರೆ ಅಂದ ಕೂಡಲೇ ನಾವೇನು ನಿಯೋಜನೆ ಮಾಡಿಟ್ಟಿಲ್ಲ, ಆದರೆ ಎಲ್ಲ P-ದಿಂದ ಸ್ಟಾರ್ಟ್ ಆಗಿರೋ ಹೆಸರುಗಳನ್ನು ಅವ್ರು ಇಟ್ಟಿದ್ದಾರೆ. ಇವೆಲ್ಲ ವಿಶೇಷಗಳು ಬರ್ತಾವೆ, ಅದು ಮಾಡಬೇಕಂದ್ರೆ ಆಗಂಗಿಲ್ಲ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕದ ವ್ಯವಸ್ಥಾಪಕರಾದಂತಹ ಶ್ರೀ ವಿಜಯಕುಮಾರ್ ಎಸ್ ಕಾಗವಾಡೆ ಇವರ ನಿವೃತ್ತಿ ಸಮಾರಂಭ. ವಿಜಯಕುಮಾರ್ ಎಸ್ ಕಾಗವಾಡೆ ಇವರು ಸಂಕೇಶ್ವರದಲ್ಲಿ ಅತಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಹಾಗೂ ಚಾತುರ್ಯತೆಯಿಂದ ತಮ್ಮ ಸೇವೆಯನ್ನು ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಘಟಕವನ್ನು ಅತ್ಯುತ್ತಮದಲ್ಲಿ ನಡೆಸಿಕೊಂಡು ಬಂದಿರುವ ವಿಜಯಕುಮಾರ್ ಎಸ್ ಕಾಗವಾಡೆ ಇವರ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ. ಶ್ರೀ ವಿಜಯಕುಮಾರ್ ಎಸ್ ಕಾಗವಾಡೆ ಇವರು 1 ಏಪ್ರಿಲ್ 1996ರಂದು ಸೇವೆಗೆ ಅವರು ಜಾಯಿನ್ ಆಗಿ ಒಟ್ಟು ಸತತವಾಗಿ 30 ವರ್ಷದವರೆಗೆ ತಮ್ಮ ಕಾರ್ಯ ಸೇವೆಯನ್ನು ಅವರು ನಿಭಾಯಿಸಿದ್ದಾರೆ. 30 ಏಪ್ರಿಲ್ 2026ರಂದು ಸೇವಾ ನಿವೃತ್ತಿ ಹೊಂದಿರುತ್ತಾರೆ. ನಿಪಾನಿ, ಚಿಕ್ಕೋಡಿ, ರಾಯಬಾಗ್, ಹುಕ್ಕೇರಿ, ರೋನ್, ಸಂಕೇಶ್ವರ್ ಹೀಗೆ ಅನೇಕ ಕಡೆ ದಕ್ಷತೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. 19/1/2003ರಂದು ಸಂಕೇಶ್ವರ ಘಟಕಕ್ಕೆ ಜಾಯಿನ್ ಆಗಿ 2023ರಿಂದ ಇಲ್ಲಿ ಅತ್ಯುತ್ತಮವಾಗಿ ಸೇವೆಯನ್ನು ಮಾಡಿರುತ್ತಾರೆ. ಅವರ ಕೌಟುಂಬಿಕ ವಿವರಣೆ: ಹೆಂಡತಿ ರೇಖಾ ವಿಜಯಕುಮಾರ್ ಕಾಗವಾಡೆ, ಪ್ರಿಯಾಂಕಾ ವಿಜಯಕುಮಾರ್ ಕಾಗವಾಡೆ ಮಗಳು, ಪ್ರವೀಣ್ ವಿಜಯಕುಮಾರ್ ಕಾಗವಾಡೆ ಮಗ, ತಾಯಿ ಗೌರಾಬಾಯಿ ಎಸ್ ಕಾಗವಾಡೆ, ಸಹೋದರ ನಾರಾಯಣ್ ಎಸ್ ಕಾಗವಾಡೆ ಹಾಗೂ ಇವರಿಗೆ ವಿಶೇಷವಾಗಿ ಸೇವೆಯನ್ನು ಗಮನಿಸಿ 20ಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನು ಲಭಿಸಿವೆ. ಪ್ರಶಂಸಾ ಪತ್ರಗಳು ಕೂಡ ಬಂದಿವೆ. ಚಿಕ್ಕೋಡಿ ಟೈರ್ ಪ್ಲಾಂಟ್ ಸಂರಕ್ಷಣಾ ಘಟಕವನ್ನು ಪ್ರಾರಂಭಿಸಿದ್ದು ಇವರ ಹೆಮ್ಮೆಯ ಒಂದು ಕಾರ್ಯವಾಗಿರುತ್ತದೆ. ಗದಗ ಜಿಲ್ಲೆ ರೋಣದಲ್ಲಿ ಹೊಸ ಘಟಕ ಪ್ರಾರಂಭಿಸಿದ್ದು, ಹುಕ್ಕೇರಿಯಲ್ಲಿ ಮಿನಿ ಹೊಸ ಘಟಕ ಪ್ರಾರಂಭಿಸಿದ್ದು ಇವರ ವಿಶೇಷ ಸಾಧನೆ ಆಗಿರುತ್ತದೆ. ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕದ ಪದಾಧಿಕಾರಿಗಳು, ವೈದ್ಯಾಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿಯವರು, ಚಾಲಕ ನಿರ್ವಾಹಕರು, ಪಾಲಕರು, ಅಭಿಮಾನಿಗಳು, ಬಂಧು ಬಳಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸತ್ಕರಿಸಿ ಗೌರವಿಸಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸನ್ಮಾನ ಮಾಡಿದ ಎಲ್ಲ ಹಿರಿಯರಿಗೆ, ಗಣ್ಯಮಾನ್ಯರಿಗೆ ಧನ್ಯವಾದಗಳು.
ಪ್ರೌಢಶಾಲೆ ಅವ್ರದ್ದೆಲ್ಲ ಸತ್ಕಾರ ಐತೆ. ಇದು ಮನಸ್ಸಿಗೆ ಭಾಳ ಸಂತೋಷ ಆಗೈತೆ. ಮತ್ತು ಈಗ ನಾ 97 ಇಲ್ಲಿನ ಮೆಡಿಕಲ್ ಆಫೀಸರ್ ಇದ್ದೇನೆ. ಈಗ ಒಂದು 2-3 ವರ್ಷ ಆತ ನಾನು ಬರ್ತಾನೆ ಇಲ್ಲಿ ಡೈಲಿ ವಿಸಿಟ್ ಕೊಡ್ತೇನೆ, ಅವ್ರು ನೋಡ್ತೇನೆ. ಅವರ ಆಡಳಿತೆ, ಒಂದು ಶಿಸ್ತ ಪದ್ಧತಿ, ಒಂದು ಡಿಸಿಪ್ಲಿನ, ಒಂದು ಪ್ರಾಮಾಣಿಕತೆದಲ್ಲೇ ಒಂದು ಕೆಲಸ ಮಾಡ್ತಾರೆ. ಮುಂಜಾನೆ 7ರಿಂದ ರಾತ್ರಿ 10-11 ಗಂಟೆ ತನಕ ಡೆಪೋ ಒಳಗೆ, ಡೆಪೋ ಸಲುವಾಗಿ, ಕಾರ್ಮಿಕರ ಸಲುವಾಗಿ, ಒಂದು ಡೆಪೋ ಅಭಿವೃದ್ಧಿ ಆಗಲಿ, ಅದರ ಆದಾಯ ಚಲೋ ಬರಲಿ ಅಂಥೇಳಿ ಒಂದು ಪ್ರಾಮಾಣಿಕದಲ್ಲಿ ಏನು ಕೆಲಸ ಮಾಡಿದ್ರು ಭಾಳ ಅಭಿನಂದನೆ ಅದ. ಘಟಕ ವ್ಯವಸ್ಥಾಪಕರು ಸಂಸ್ಥೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅದು ಅವ್ರದ್ದೊಂದು ಕಾರ್ಯಕ್ರಮವನ್ನು ಇವತ್ತು ಬೀಳ್ಕೊಡ್ತಾ ಇದ್ದೇವೆ. ಆದರೆ ನಮ್ಮ ಸಾಹೇಬರು 96ರಲ್ಲಿ ಸಂಕೇಶ್ವರ ಘಟಕದಲ್ಲಿ ಚಾರ್ಜ್ಮನ್ ಅಂತ ಅಪಾಯಿಂಟ್ಮೆಂಟ್ ಆಗಿದ್ದರು. ಈಗಾಗಲೇ ಇವರು ಹೇಳಿದರು, ಹೆಚ್ಚಿಗೆ ಹೇಳೋದಲ್ಲ. ಆವಾಗ ನಾವು 89 ಬ್ಯಾಚ್, ನಮ್ಮದು ಅವ್ರದ್ದು 96 ಬ್ಯಾಚ್. ಅವ್ರ ಜೊತೆಗೆ ನಾವಿಲ್ಲಿ ಕೆಲಸ ಮಾಡಿದ್ದೇವೆ. ಆದರೆ ಚಾರ್ಜ್ಮನ್ ಹುದ್ದೆಯಲ್ಲಿ ಅಷ್ಟು ಈಸಿ ಅಲ್ಲ. ಯಾಕಂದರೆ ತಾಂತ್ರಿಕರ ಜೊತೆಗೆ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ಬೇಕಾದ್ರೆ ಭಾಳ ತ್ರಾಸದ. ಆಮೇಲೆ ಹೆಂಗೆ ಮೇಲೆ ಹುದ್ದೆಗೆ ಹೋಗುತ್ತೀವಿ, ಅಲ್ಲಿಯೂ ಕೂಡ ಟೆನ್ಷನ್ ಭಾಳದ. ಅಂಥ ಒಂದು ಟೆನ್ಷನ್ದಲ್ಲಿ ನಮ್ಮ ಘಟಕ ವ್ಯವಸ್ಥಾಪಕರು ಯಾವುದೋ ಒಂದು ಚುಕ್ಕೆ ತೆಗೆದುಕೊಳ್ಳದೆ ಘಟಕ ವ್ಯವಸ್ಥಾಪಕರಿಗೆ ಮುಂದೆ ಪ್ರಮೋಷನ್ ಅಂತ ಒಂದು ಇಲ್ಲಿವರೆಗೆ ಕೆಲಸ ಮಾಡಿದ್ದಾರೆ. ಹೇಳಿದ್ರು, ನಾನೇನು ಹೆಚ್ಚಿಗೆ ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಸಾಕಷ್ಟು ಸಮಯ ಆಗಿದೆ, ಇನ್ನೂ ವಾಹನಗಳು ಹೊರಗೆ ಹೋಗಬೇಕಾಗಿದೆ. ಆಮೇಲೆ ನಾನು ಈ ಸಂಸ್ಥೆಯಲ್ಲಿ ಸೇರೋದ್ರಿಂದ ಒಳ್ಳೆಯ ಕೆಲಸಗಳನ್ನ ಸಾಕಷ್ಟು ಮಾಡಿದ್ದೇನೆ. ಅದೇ ಪ್ರಕಾರವಾಗಿ ಸಂಸ್ಥೆಯು ಸಹ ನನಗೆ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದೆ. ನಮ್ಮ ಕುಟುಂಬ ಸಲಹಲಿಕ್ಕೆ ಅದು ಒಂದು ಅನುಕೂಲ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡೋದಂದರೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಕರ್ತವ್ಯದ ಸಮಯದಲ್ಲಿ ಸಂಸ್ಥೆಯ ಪರವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾರಿಗಾದರೂ ಸ್ವಲ್ಪ ನೋವು ಏನಾದರೂ ಆಗಿದ್ದರೆ ನಮ್ಮಿಂದ ಕ್ಷಮೆ ಯಾಚಿಸ್ತೀನಿ. ಅವರು ತಪ್ಪು ತಿಳ್ಕೋಬಾರ್ದು. ಯಾಕಂದರೆ ನಮ್ಮ ವ್ಯಕ್ತಿಗೆ ಏನೂ ಇರುವುದಿಲ್ಲ. ಸಂಸ್ಥೆಯ ಒಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕಾರ್ಯ ಮಾಡಿರ್ತೇನೆ. ಈ ಒಂದು ನಾನೇನೀಗ ಹೆಚ್ಚಿಗೆ ಮಾತನಾಡೋದಿಲ್ಲ. ಹೇಳಿದರು, ಮಲ್ಲವರು ಹೇಳಿದರು, ಅಷ್ಟೊಂದು ಸಂತೋಷ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಇವತ್ತು ಸರ್ ಅವರು 30 ವರ್ಷಗಂತ ಏನು ಮಾಡಿದ್ದಾರೆ ಅಂತಂದ್ರೆ ಸರ್ವಿಸ್ ಮಾಡಿದ್ದಾರೆ. ಅವರು ಏನಂತಂದ್ರೆ ಬೆಳಿಗ್ಗೆ ಬಂದ್ರೆ ಅಂದ್ರೆ 7 ಗಂಟೆ, ಸಾಯಂಕಾಲ 7 ಮಟ್ಟ ಡಿಪೋದಾಗಿರೋರು. ಎಲ್ಲ ಕೆಲಸಗಳನ್ನು ಮಾಡಿ ಮತ್ತೆ ಏನಂತಂದ್ರೆ ಗಾಡಿಗಳು ಉಳಿದು ಅಂದ್ರೆ ಫೋನ್ ಹಚ್ಚಕ್ಕೂ ಬರೋರು, ನಮಗೂ ಸಪೋರ್ಟ್ ಮಾಡೋರು. ಮಸ್ತ್ ಬನ್ನಿ ಗಾಡಿ ಹೋದ ಇಲ್ಲ ಅಂತೇಳಿ ಕೇಳ್ತಿದ್ರು. ಮತ್ತೆ ಇನ್ನೇನು ಯಾರು ಕೇಳೋರು, ಇನ್ನು ಯಾರು ಬರ್ತಾರೋ ಗೊತ್ತಿಲ್ಲ. ಮತ್ತೊಂದು ಇನ್ನೂ 10 ವರ್ಷ ಅವ್ರು ಏನಂತಂದ್ರೆ ಸರ್ವಿಸ್ ಮಾಡುವಾಗ ಕೆಪಾಸಿಟಿ ಅವರಲ್ಲಿ ಐತಿ. ಅದು ಯಾರದಿಂದ ಅಂತಂದ್ರೆ ಅವ್ರ ಮೇಡಮ್ಗಳದಿಂದ ಅಂತ ಹೇಳ್ಬೋದು. ನಾನು ಏನಂತಂದ್ರೆ ನಂದು ಏನೋ ಒಂದು ಚಟ ಐತೆ ಅಂದ್ರೆ ಮಧ್ಯಾಹ್ನ 1-2 ತಾಸು ರೆಸ್ಟ್ ಅಂತೂ ನಾ ಹೋಗ್ತೀನಿ. ಅವಾಗ ನಾನು ನೋಡು 60 ವರ್ಷದವ ಇದ್ದೀನಿ, ನೀ ನೋಡು 35 ವರ್ಷದವ ರೆಸ್ಟ್ ಮಾಡ್ತೀನಿ ಅಂತೇಳಿ ನಾನು ಬೈಯವ್ರು ಅವಾಗ.